ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸುಮ್ನೆ ನಾಡ್ಕಾಡ್ಬೇಡ, ಈಗೇನ್ ತೋರ್ಸ್ಯಾ ಎರಡ್ ಬಿಡ್ಲಾ? ಇಲ್ಲ ಸರ್, ಏನು ಇಲ್ಲ ಹೇಳಿದ್ನಲ್ಲ ಅದೇ. ಪಿಸಿ ಏನ್ ಹತ್ರ ಮಾತು ಕಿತ್ಕೊಂಡು ಬಾಗೋ ಕೊಡ. ಮಲ್ಲಿಗೆ ಹೂ ಮುದ್ರ ಬಿಡುತ್ತೆ ಸರ್, ಬೇಡ ಸುಮ್ಮನೆ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ವಿಶ್ವನಾಥ್ ಸರ್. ನಮಸ್ಕಾರ. ಓಹ್ ಸುಬ್ಬು ಸರ್, ನೀವೇನು ಸರ್ ಇಲ್ಲೇ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ಏನಿದೆಲ್ಲ ಸರ್ ಇವ್ರು ಗೊತ್ತಾ ನಿಮಗೆ? ಇವ್ರು ನಮ್ಮ ಭಾವನೆ. ಯಾಕೆ ಏನಾದರೂ ಗಲಾಟೆ ಆಯ್ತಾ? ಚೇ ಹಾಗೇನಿಲ್ಲ ಸರ್. ಈ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಸಿಟಿಯಲ್ಲೆಲ್ಲ ಸ್ವಲ್ಪ ಅಲರ್ಟ್ ಆಗಿದೀವಿ ಸರ್. ಕೆಲವು ಕಡೆ ನಾಕಾಬಂದಿ ಹಾಕಿ ಬಂದವರೆಲ್ಲ ಚೆಕ್ ಮಾಡ್ತಾ ಇದೀವಿ. ಹಾಗೆ ಇವ್ರನ್ನು ಚೆಕ್ ಮಾಡಬೇಕು ಅಂತ ನಿಲ್ಸಿದ್ವಿ. ಇವ್ರು ನಿಮ್ಮನೆಯವರು ಅಂತ ಗೊತ್ತಿರಲಿಲ್ಲ ಸರ್. ಮಿನಿಸ್ಟ್ರು ಸಂಬಂಧಿಕರಲ್ಲ ಸರ್, ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಅನ್ಸುತ್ತೆ. ಇಲ್ಲ 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 ಇಲ್ಲ, ನಾವು ಯಾವತ್ತಾದ್ರೂ ಯಜಮಾನ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದೀವಾ? ಅದೇನೇ ಇದ್ರು, ಏನೇ ಪ್ರೊಸೀಜರ್ ಇದ್ರು ಮುಗಿಸ್ಕೊಂಡು ಆರಾಮಾಗಿ ಚೆಕ್ ಮಾಡಿ ಕಳಿಸಿ. ಏನದು ಹಿಂಗ್ ಮಾತಾಡ್ತಿದ್ಯಾ? ಲೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ನನ್ನ ಪರಿಸ್ಥಿತಿ. ಆಯ್ತು ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಪರವಾಗಿಲ್ಲ ಸರ್, ನಿಮ್ಮ ಮನೇಲಿ ಅಂದ್ಮೇಲೆ ಚೆಕ್ ಮಾಡಕ್ ಏನಿರುತ್ತೆ, ನೀವು ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸುಬ್ಬು ಥ್ಯಾಂಕ್ಸ್ ಕಣೋ. ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದೆ ಕಣೋ. ದೇವ್ರ ಥರ ಬಂದಿಲ್ಲೋ ನೋಡು. ಆದಷ್ಟು ಬೇಗ ನಿನ್ಗೊಂದು ಗುಡಿ ಕಟ್ಸಿ ಅದ್ರಲ್ಲಿ ನಿನ್ನ ಕೂರ್ಸಿ. ನೀವು ಯಾರಿಗೋಸ್ಕರ ಗುಡಿ ಕಟ್ಸೋದು ಬೇಕಾಗಿಲ್ಲ, ಯಾರ ಮೇಲೂ ಭಕ್ತಿ ತೋರ್ಸೋದು ಬೇಕಾಗಿಲ್ಲ. ಸಿಕ್ಕಿರೋ ಕೆಲಸನ ನಿಯತ್ತಿಂದ ನಿಷ್ಠೆಯಿಂದ ಮಾಡ್ಕೊಂಡು ಹೋದ್ರೆ ಸಾಕು. ನಾವು ಹೊಡ್ತೀವಿ, ನೀವು ಹೋಟೆಲ್ ಹೊಟ್ಬಿಡಿ. ನಾ ಇಲ್ಲಿ ಇದ್ದೇನು ಮಾಡಲಿ ಸುಬ್ಬು? ಆದಷ್ಟು ಬೇಗ ಬರ್ತೀನಿ. ನಡಿ. ನೇರವಾಗಿ ಮನೆಗೆ ಬರ್ಬೇಕು, ತುರಾಡ್ಕೊಂಡು ಬರಬಾರ್ದು. ಬದುಕಿದೆಯಾ ಬಡಜೀವ ಅನ್ನಂಗಾಯ್ತು. ಮೊದ್ಲಿಂದ ಹೊಡ್ತೀನಿ. ಶ್ರಾವಣಿ ಮೇಡಮ್ ಅವರೇ, ಇಲ್ಲಿ ನೋಡಿ, ಈ ಸೀರೆ ನಿಮ್ಗೆ ಇಷ್ಟ ಆಗ್ಬೋದು. ನೋಡಿ, ಇದ್ರ ಬಾರ್ಡ್ರು ತುಂಬಾ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ನನಗೂ ಇಷ್ಟ ಆಗುತ್ತೆ. ಶ್ರಾವಣಿ ಅಮ್ಮ, ಈ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ. ಈ ಕಲರ್ ನಿಮ್ಗೆ ಒಪ್ಪುತ್ತೆ. ದೊಡ್ಡ ಬಾರ್ಡರ್ ಕೂಡ ಇದೆ. ಇದು ಚೆನ್ನಾಗಿದೆ. ಹವಾ, ಎಲ್ರು ಇವಾಗ ಮುಂಚಿನ ಥರನೇ ಶ್ರಾವಣಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀರಲ್ವಾ, ಅದೇ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಹೆಂಡತಿ ಮನೇಲಿ ಎಲ್ರ ಪ್ರೀತಿನೂ ಗೆದ್ಬಿಟ್ಲು. ಇದೇ ಥರ ತಾನೇ ನಾನು ನಿಮ್ಮ ಪ್ರೀತಿನೂ ಗೆದ್ದಿತ್ತು. ನೀನು ಶ್ರಾವಣಿ ಜೊತೆ ಆಚೆ ಹೋಗಿದ್ರಲ್ವಾ? ಏನೇನು ತಿನ್ಕೊಂಬಂದ್ರಿ? ನಾವು ಮಸಾಲ್ ಪೂರಿ, ಪಾನಿಪುರಿ, ಬೇಲ್ಪುರಿ ಎಲ್ಲ ತಿನ್ಕೊಂಬಂದ್ವಿ. ಅಯ್ಯೋ ಪಾಪ ನೀನು. ಶ್ರಾವಣಿ ಜೊತೆ ನಾವು ಆಚೆ ಹೋದಾಗ ಏನೇನು ಕೊಡ್ತಿದ್ರು ಗೊತ್ತಾ? ಏನ್ ಕೊಡ್ಸಿದ್ರಪ್ಪ? ದೋಸೆ, ಪಿಜ್ಜಾ, ಕೆಂಚ್ ಫ್ರೈಸ್ ಎಲ್ಲ. ಕೆಂಚ್ ಫ್ರೈಸ್ ಅಲ್ಲ, ಅದು ಫ್ರೆಂಚ್ ಫ್ರೈಸ್. ಅಯ್ಯೋ ಸುಬ್ಬು ಮಾಮ, ನಾನು ಕೂಡ ಅದೇ ಹೇಳಿದ್ದು, ನೀನ್ ಕೇಳಿಸ್ಕೊಂಡಿಲ್ಲ ಅಷ್ಟೇ. ಸರಿನಪ್ಪ, ಹೋಗ್ಲಿ ಬಿಡಮ್ಮ, ನೀನೇ ಜಾಣೆ. ನಮ್ಮ ಸುಬ್ಬಮ್ಮ ಮನೆ ದಟ್ಟ. ನೀವು ಅಷ್ಟ ಹಾಕೊಂಡು ತಿನ್ರಾ? ನೀವೆಲ್ಲರೂ ನಗ್ನಗ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಿದ ಮನೆ ಅನ್ಸುತ್ತೆ. ತುಂಬಿದ ಮನೆಯೊಳಗೆ ಅದ್ಯಾವುದೋ ಹಾಡು ಮರ್ತೋಯ್ತು, ಇರ್ಲಿ ಬಿಡಿ. ಬಾವ ಇಲ್ಲಕ್ಕ, ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ವಾ ಸುಬ್ಬು, ಸುಸ್ತಾಗಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಿರ್ಬೋದು. ಓ ಇಲ್ಲಿ. ಅಯ್ಯೋ ಪಾಪ, ತುಂಬ ಸುಸ್ತಾಗಿದ್ದಾರೆ ಅನ್ಸುತ್ತೆ. ಹೋಗ್ಲಿ ಬಿಡಮ್ಮ, ನಮ್ದೆಲ್ಲ ಊಟ ಆಯಿತು. ಅವ್ರನ್ನ ಊಟ ಮಾಡಿಕೊಂಡು ಆಮೇಲೆ ರೆಸ್ಟ್ ತಗೊಳ್ಳಿಕ್ಕೆ. ಸರಿ ಅಪ್ಪ. ಸುಂದರ ಸರ್, ಯಾಕೋ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಅನ್ಸುತ್ತೆ. ಟೆನ್ಷನ್ ನಾನಾ? ಇಲ್ವಲ್ಲ, ಅದು ಸೈನ್ ಹಾಕೋ ಪೆನ್ ಕಳ್ಕೊಂಡ್ಬಿಟ್ಟಿದ್ದೆ. ಓ ಹಾಗಾ? ನಿಮ್ಮ ಕಾಲಿ ಬಿಡ್ತೀನಿ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಎಲ್ಲ ನಿಜ ಹೇಳ್ಬಿಡ್ತೀನಿ. ನನಗೆ ಈ ಗನ್ನ ಕೊಟ್ಟಿದ್ದು ವಿಜಯಾಂಬಿಕಾ ಮೇಡಮ್.
ಮಾಡ್ತಿದ್ದೀರಾ ನೀವು? ಮೇಡಮ್ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಮೇಡಮ್, ನಾನು ಎಲ್ಲ ನಿಜ ನಿಮ್ಗೆ ಹೇಳ್ಬಿಡ್ತೀನಿ. ವಿಜಯಾಂಬಿಕಾ ಮೇಡಮ್ ಇದು ನನಗೆ ಕೊಟ್ಟಿರೋದು ಮೇಡಮ್. ಅವರು ತುಂಬ ಕ್ರಿಮಿನಲ್ ಮೇಡಮ್. ಅವರು ನನಗೆ ಕೆಲಸ ಕೊಡ್ತೀನಿ ಅಂತ ಕರೆದು ಈ ಗನ್ನ ಕೊಟ್ಟರು ಮೇಡಮ್, ಅಲ್ಲಿಂದ ದುಡ್ಡು ಕೊಟ್ಟರು ಮೇಡಮ್. ದುಡ್ಡಾಸೆಗೆ ಮಣ್ಣು ತಿನ್ನಂತ ಕೆಲಸ ಮಾಡ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ನಿಮ್ಮ ಕಾಲು ಹಿಡ್ಕೊತೀನಿ. ಏಯ್! ನೀವ್ ಹೇಳ್ತಿರೋದು ನಿಜನಾ? ಅಯ್ಯೋ ನಿಮ್ಗೆ ಹೆಂಗೆ ಹೇಳಿ, ನಮ್ಮ ಮಂದೇವ್ರ ಆಣೆಗಳು ನಿಜಾನೇ ಮೇಡಮ್. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನಾಚಿಕೆ ಆಗಲ್ವಾ ನಿಮಗೆ? ದುಡ್ಡು ಸಿಗುತ್ತೆ ಅಂದ್ರೆ ಮನೆಯವ್ರನ್ನೇ ಬಲಿ ಕೊಡ್ತಿರಲ್ಲ ನೀವು. ನೀವು ಮಾಡಿರೋ ಈ ಕೆಲ್ಸದಿಂದ ನಿಮ್ ಮಗಳು ಜೀವನೇ ಹೋಗ್ತಿತ್ತು ಗೊತ್ತಾ ನಿಮಗೆ? ಈ ಗನ್ನು ಐಶು ಹತ್ರ ಇತ್ತು, ಅವಳು ಈ ಗನ್ ಜೊತೆ ಆಟ ಆಡ್ತಾ ಇದ್ಲು. ಅಯ್ಯೋ ಮೇಡಮ್, ನನ್ನ ಪಾಪಿ ಮೇಡಮ್, ನಾನೇನ್ ಮಾಡ್ಲಿ? ವಿಜಯಾಂಬಿಕಾ ಅವರು ಮಾತು ಕೇಳ್ಕೊಂಡು ನಿಮ್ ವಿರುದ್ಧ ಸಂಚು ಮಾಡಕ್ ಹೊರಟಿದ್ದೆ ಮೇಡಮ್. ಹಾಗಾದ್ರೆ ನನ್ನನ್ನ ಈ ಮನೆಯಿಂದ ಆಚೆ ಕಳ್ಸಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ಅಷ್ಟೇ ಅಲ್ಲ ಮೇಡಮ್, ಶ್ರೀವಲ್ಲಿನೂ ಅವ್ರ ಜೊತೆ ಸೇರ್ಕೊಂಡು ನಿಮ್ಮನ್ನ ಫಾಲೋ ಮಾಡ್ಕೊಂಡು ನಿಮ್ಮನ್ನ ಸುಬ್ಬನ್ನ ಬೇರೆ ಮಾಡ್ಬೇಕು ಅಂತ ಪಿತೂರಿ ಮಾಡ್ತಾ ಇದ್ರು ಮೇಡಮ್. ಈಗ ನೀವ್ ಹೇಳಿ, ಏನ್ ಮಾಡ್ತೀರಾ? ಮತ್ತೆ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀರಾ? ಅವ್ರು ಹೇಳೋದನ್ನೆಲ್ಲ ಕೇಳ್ತೀರಾ? ಅಯ್ಯೋ ಮೇಡಮ್, ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ತೀರಾ ಮೇಡಮ್? ಹಗಲು ಕಂಡು ಬಾವಿಗೆ ಹಗಲೇ ಹೋಗ್ಬಿಟ್ಟು ಯಾರ ಬೀಳ್ತಾರ ಮೇಡಮ್? ನೀವು ನಮ್ಮ ತಾಯಣೆ, ನಾನು ಇನ್ನು ಆ ಕಡೆ ತಲೆ ಹಾಕೋ ಮಲ್ಕಲ್ಲ ಮೇಡಮ್. ಅವ್ರ ಮನೆಗೆ ಕೆಲ್ಸಕ್ಕೂ ಹೋಗಲ್ಲ ಮೇಡಮ್. ಇಲ್ಲ, ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು. ಇನ್ ಮುಂದೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ರು ನಾನು ಹೇಳೋ ಕೆಲಸಗಳನ್ನು ಮಾತ್ರ ಮಾಡಬೇಕು. ಓ ಅರ್ಥ ಆಯ್ತು ಬಿಡ ಮೇಡಮ್. ಪಾಯಿಂಟು ಇಲ್ಲಿದೆ. ಇನ್ನು ಮುಂದೆ ನಾನು ನಿಮಗಷ್ಟೇ ನಿಯತ್ತಾಗಿರ್ಬೇಕು. ಪಾಪದ ಕೆಲಸ ಮಾಡ್ಬಿಟ್ಟಿದ್ದೀನಿ ಮೇಡಮ್. ನೀವು ಹೇಳಿದ ಕೆಲಸ ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನೀವ್ ನಾಟಕ ಆಡ್ತಿಲ್ಲ ತಾನೆ? ಮತ್ತೇನಾದ್ರೂ ನಾಟಕ ಆಡಿ ಬಾಲ ಬಿಚ್ಚಕ್ ಹೋದ್ರೆ ಈ ಗನ್ ವಿಷಯ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ. ನನ್ನ ಮಗಳನ್ನ ಕಾಪಾಡಿದ್ದೀರಾ, ನನ್ನ ಕಷ್ಟದಿಂದ ಪಾರ್ ಮಾಡಿರೋಂಥ ಮಹಾ ಮಾಯೆ ಮೇಡಮ್ ನೀವು. ಇನ್ಮೇಲೆ ನೀವು ಆಡ್ಸೋದೆ ಆಟ, ಬೀಸೋದೆ ಚಾಟಿ ಮೇಡಮ್. ನೀವು ಚಾಟಿನ ಬೀಸ್ತಾ ಇರಿ, ನಾನು ಬುಗುರಿ ಥರ ಗರ್ರ 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 ತಿರುಗ್ತಾ ಇರ್ತೀನಿ.